ಪಾಕಿಸ್ತಾನ, ಅಫ್ಘಾನಿಸ್ತಾನ, ಉತ್ತರ ಭಾರತದಲ್ಲಿ ಭೀಕರ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 6.6ರಷ್ಟು ತೀವ್ರತೆ ದಾಖಲಾಗಿದೆ. ಇನ್ನು ವಾಯವ್ಯ ಪಾಕಿಸ್ತಾನದಲ್ಲಿ ಮನೆ ಛಾವಣಿ ಕುಸಿದು 9 ಮಂದಿ ಸಾವನ್ನಪ್ಪಿದ್ದಾರೆ. ಪಾಕ್ ಅಫ್ಘಾನ್ನಲ್ಲಿ ಭೂಕಂಪನದಿಂದ 100ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಭೂಕಂಪನದಿಂದಾಗಿ ಗುಡ್ಡ ಪ್ರದೇಶದಲ್ಲಿ ಭೂಕುಸಿತ ಆಗುವಂತ ಆತಂಕ ಇದೆ. ಇನ್ನು ದೆಹಲಿ, ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರ, ಚಂಡೀಗಢದಲ್ಲಿ ಭೂಕಂಪನ ಆಗಿದೆ. ದೆಹಲಿ, ಕಾಶ್ಮೀರ, ಚಂಡೀಗಢದಲ್ಲಿ ಮನೆಯಿಂದ ಜನ ಓಡ್ ಬಂದಿದ್ದಾರೆ. ಇನ್ನು ಅಫ್ಘಾನ್ ಹಿಂದೂ ಕುಶ್ ಭಾಗದಲ್ಲಿ ಭೂಕಂಪನದ ಕೇಂದ್ರ ಬಿಂದು ದಾಖಲಾಗಿದೆ. ಇನ್ನು ತಜಿಕಿಸ್ತಾನದಲ್ಲಿ ಭೂಕಂಪನದ ಮಧ್ಯೆಯೂ ವೈದ್ಯರು ಕರ್ತವ್ಯವನ್ನು ಮೆರೆದಿದ್ದಾರೆ. ರೋಗಿಗೆ ಆಪರೇಷನ್ ಮಾಡುವಾಗ ಭೂಕಂಪನವಾದರೂ ಕೂಡ ಧೃತಿಗೆಡದೆ ಕರ್ತವ್ಯ ಪ್ರಜ್ಞೆಯನ್ನ ಮೆರೆದಿದ್ದಾರೆ. ಇನ್ನು ಕಳೆದ ತಿಂಗಳು ಇಡೀ ಜಗತ್ತೇ ಟರ್ಕಿಯಲ್ಲಿ ಆದಂತಹ ಭೂಕಂಪನದಿಂದಾಗಿ ಸಿರಿಯಾದಲ್ಲಿ ಸರಣಿ ಭೂಕಂಪನ ಆಯ್ತಲ್ಲ, ಅದರಿಂದ ಬೆಚ್ಚಿ ಬಿದ್ದಿತ್ತು. ಸೊ ನಿನ್ನೆ ಮತ್ತೆ ಇವತ್ತು ಭೂಕಂಪನದ ಹಾದಿಯನ್ನ ನಾವು ನೋಡೋದಾದ್ರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಹಾಗೇನೆ ಉತ್ತರ ಭಾರತದಲ್ಲಿ ಎಲ್ಲೆಲ್ಲ ಸಂಭವಿಸ್ತು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ತಾ ಹೋಗೋದಾದ್ರೆ ಮಾರ್ಚ್ 21, 2023 ಅಂದ್ರೆ ನಿನ್ನೆ ರಾತ್ರಿ 10:17 ಸರಿಯಾಗಿ ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಸಂಭವಿಸ್ತು. ಅಫ್ಘಾನಿಸ್ತಾನದಲ್ಲೇ ಭೂಕಂಪನದ ಕೇಂದ್ರ ಬಿಂದು ದಾಖಲಾಗಿರೋದು ಅಂತ ವರದಿಗಳು ಹೇಳ್ತಾ ಇದೆ. ಇನ್ನು 12:33 ಅಫ್ಘಾನಿಸ್ತಾನದಲ್ಲಾದ್ರೆ ಇನ್ನು 51 ಕಿನ್ನೌರ್ ಹಾಗೇನೆ ಹಿಮಾಚಲ್ ಪ್ರದೇಶ ತೀವ್ರತೆ ದಾಖಲಾಗಿರೋದು ರಿಕ್ಟರ್ ಮಾಪಕದಲ್ಲಿ 2.8ರಷ್ಟು. ಇನ್ನು ತಜಿಕಿಸ್ತಾನದಲ್ಲಿ ಮಧ್ಯರಾತ್ರಿ 1:42 ಭೂಕಂಪನ ಸಂಭವಿಸಿದೆ. ಅಲ್ಲಿನ ತೀವ್ರತೆ ದಾಖಲಾಗಿರೋದು 3.9ರಷ್ಟು ರಿಕ್ಟರ್ ಮಾಪಕದಲ್ಲಿ. ಅಂದ್ರೆ ನಿನ್ನೆ ಸಂಜೆಯಿಂದ ಆರಂಭವಾದಂತಹ ಭೂಕಂಪನ ಇದೆಯಲ್ಲ, ಇವತ್ತು ಬೆಳಗ್ಗೆ ತನಕ ಅದು ಮುಂದುವರೆದಿದೆ. 4:30 ಬೆಳಗಿನ ಜಾವ ನೇಪಾಳದಲ್ಲಿ ಭೂಕಂಪನದ ತೀವ್ರತೆ ದಾಖಲಾಗಿರೋದು ರಿಕ್ಟರ್ ಮಾಪಕದಲ್ಲಿ 2.7ರಷ್ಟು. ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ಸಂಭವಿಸಿದಂತ ಭೂಕಂಪನ ಇದೆಯಲ್ಲ, ಅದು ನಿಧಾನವಾಗಿ ಸ್ಪ್ರೆಡ್ ಆಗ್ತಾ ಬಂದಿದೆ. ಬಟ್ ತೀವ್ರತೆ ಈ ನೇಪಾಳ ಸೇರಿದಂತೆ ಉತ್ತರ ಭಾರತದಲ್ಲಿ ತೀವ್ರತೆ ಅದು ಕಡಿಮೆನೇ ಇದೆ. ಇದು ಭೂಕಂಪನದ ಹಾದಿ ಆಯಿತು. ಅಂದ್ರೆ ಇನ್ನು ಉತ್ತರ ಭಾರತದಲ್ಲಿ ಎಲ್ಲೆಲ್ಲ ಸಂಭವಿಸಿದೆ ಅಂದ್ರೆ ನಮ್ಮ ಭಾರತದಲ್ಲಿ ಎಲ್ಲೆಲ್ಲ ಸಂಭವಿಸ್ತು. ಸೊ ಜಮ್ಮು ಕಾಶ್ಮೀರ, ಹಿಮಾಚಲ್ ಪ್ರದೇಶ, ಚಂಡೀಗಢ ಇಲ್ಲೆಲ್ಲ ಭೂಕಂಪನ ಸಂಭವಿಸಿದೆ. ಇನ್ಫ್ಯಾಕ್ಟ್ ನೀವು ಮೀಡಿಯಾದಲ್ಲೂ ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲೂ ಗಮನಿಸಿರ್ತೀರಾ, ಜನ ಈ ಫ್ಯಾನ್ ಅಲ್ಲಾಡೋದು ನೋಡಿ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಪಾತ್ರೆಗಳೆಲ್ಲ ಅಲ್ಲಾಡ್ತಾ ಇತ್ತಲ್ಲ, ಅದನ್ನ ನೋಡಿ ಗಾಬರಿಯಿಂದ ಮನೆಯಿಂದ ಹೊರಗಡೆ ಓಡ್ ಬಂದಿದ್ದಾರೆ ರಾತ್ರಿ ಸಮಯದಲ್ಲಿ. ಇನ್ನು ಅಸ್ಸಾಂ, ದೆಹಲಿ, ಗುರುಗ್ರಾಮ ಹಾಗೇನೆ NCR ಪ್ರದೇಶದಲ್ಲೂ ಕೂಡ ಭೂಕಂಪನ ಸಂಭವಿಸಿದೆ. ಹಾಗಾಗಿ ಜನ ಮತ್ತೆ ಸರಣಿ ಭೂಕಂಪನಗಳು ಸಂಭವಿಸುತ್ತೇನೋ ಅಂತ ಹೇಳಿ ಆತಂಕದಲ್ಲೇ ಇದ್ದಾರೆ. ಈ ಕ್ಷಣಕ್ಕೂ ಕೂಡ ಅಲ್ಲಿ ಆತಂಕ ಮುಂದುವರೆದಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.